ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಿ ನನ್ನ ರಾಕ್ ಸ್ಟಾರ್ಸ್? ಹುಷಾರಿದ್ದೀರಾ? ಸೊ ನಮ್ಮ PW ಕನ್ನಡದ ಮಕ್ಕಳು ಎಷ್ಟು ಜನ ಕೇಳ್ತಾ ಇದ್ರು ಮ್ಯಾಮ್ BSc ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಬಗ್ಗೆ ಮಾಡಿ ಅಂತ, ಆ್ಯಂಡ್ ಐ ಆಮ್ ಹಿಯರ್ ಟು ಟಾಕ್ ಅಬೌಟ್ ದೀಸ್ ಕೋರ್ಸಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ VR ಮ್ಯಾಮ್ ಫೀಸ್ ಡೀಟೇಲ್ಸ್, ಕಟ್ ಆಫ್ ರ್ಯಾಂಕ್, ಸ್ಯಾಲರಿ, ಕೆರಿಯರ್ ಆಪ್ಷನ್ಸ್ ಇದೆಲ್ಲದರ ಬಗ್ಗೆ ಆನ್ ಈ ಎರಡು ಕೋರ್ಸಸ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. BSc Horticulture and Agriculture courses and details. So starting with course fees. So first of all, ಯಾವ ಎಕ್ಸಾಮ್ ಮುಖಾಂತರ ನಮ್ಮ ಕರ್ನಾಟಕದಲ್ಲಿ ನೀವು ಈ ಕೋರ್ಸನ್ನು ಮಾಡ್ಬೋದು ಅಂತ ಕೇಳಿದ್ರೆ ಇಟ್ ಈಸ್ ಥ್ರೂ KCET ಎಕ್ಸಾಮ್. ಸೊ KCET ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಮಾಡಿದ್ರೆ, ಒಳ್ಳೆ ರ್ಯಾಂಕ್ ಸ್ಕೋರ್ ಎಲ್ಲ ಪಡ್ಕೊಂಡ್ರೆ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಗೌರ್ಮೆಂಟ್ ಕಾಲೇಜಸ್ಸೇ ಇರೋದು BSc ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಇದು. ಸೊ ಆ ಕಾಲೇಜಸಲ್ಲಿ ಯು ಆರ್ ಏಬಲ್ ಟು ಡೂ ಬ್ಯಾಚುಲರ್ಸ್. ಸೊ ಇದರ ಫೀಸ್ ಎಷ್ಟಿರ್ತದೆ ಅಂತ ಕೇಳಿದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅರೌಂಡ್ 2.67 lakh ಟು ಮ್ಯಾಕ್ಸಿಮಮ್ 3 lakh ಇರ್ತದೆ ಫಾರ್ ಎಂಟೈರ್ 4 years. ಸೊ 4 yearsನ ಕೋರ್ಸಿಗೆ ಕೋರ್ಸ್ ಫೀಸ್ ಇಸ್ ಗೋಯಿಂಗ್ ಟು ಬಿ ಅರೌಂಡ್ ದಿಸ್ ಮಚ್. ಓಕೆ, ನಂತರ ಈ ಕೋರ್ಸನ್ನು ಮಾಡಿದ್ರೆ ಸ್ಯಾಲರಿ ಎಷ್ಟು ಸಿಗ್ಬೋದು ನೋಡಿ. ಫಸ್ಟ್ ಆಫ್ ಆಲ್ ಸ್ಯಾಲರಿ ನಾನು ಹೇಳುವ ಹಾಗಿಲ್ಲ, ಆದರೂ ಸಹ ಮಿನಿಮಮ್ ಸ್ಯಾಲರಿ ಅಂತ ಹೇಳಿದ್ರೆ 3.5 lakh ಟು 4 lakh ಪರ್ ಆ್ಯನಮ್ ಪಡ್ಕೊಳ್ಬೋದು. ಆ್ಯಕ್ಚುಲಿ ದಿಸ್ ಇಸ್ ಏನು ನಮ್ಮ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲೇ ಹೇಳ್ಬೋದು ಆಲ್ಮೋಸ್ಟ್ ಮಿನಿಮಮ್ ಈಗ ವೇಜಸ್ ಏನೇ ಒಂದು ನೀವು MSc ಮಾಸ್ಟರ್ಸ್ BSc ಎಲ್ಲ ಮಾಡಿದ್ರೆ ಒಂದು ಅರೌಂಡ್ ಇಷ್ಟು ನಿಮಗೆ ಸ್ಯಾಲರಿ ಕೊಡಬೇಕು ಅಂತ ಇದೆ. ಲೈಕ್ ದಿಸ್ ಇಸ್ ಅ ಆವರೇಜ್ ಸ್ಯಾಲರಿ ಆ್ಯಕ್ಚುಲಿ, ಆ್ಯಂಡ್ ದಿಸ್ ಇಸ್ ದಿ ಸ್ಯಾಲರಿ ಒನ್ ಫಾರ್ ದಿಸ್ ಅಂತ ಹೇಳ್ಬಹುದು. ಓಕೆ, ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಪ್ರೊಫೆಷನ್ ಯು ಡೂ ಆಫ್ಟರ್ ಯೋರ್ BSc ಆರ್ ಮಾಸ್ಟರ್ಸ್ ಇನ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್. ಕಮಿಂಗ್ ಟು ದ ಜಾಬ್ಸ್. ಸೊ ಫಸ್ಟ್ ಆಫ್ ಆಲ್ ಲೆಟ್ ಮಿ ಬಿ ಫ್ರ್ಯಾಂಕ್, ಇಲ್ಲೇ ನಾನು ಹೇಳ್ತೇನೆ ಅಂತ ಬರೀ ನೀವು ಬ್ಯಾಚುಲರ್ ಡಿಗ್ರಿ ಮಾಡಿದರೆ ಸಾಕಾಗೋದಿಲ್ಲ. ಇಲ್ಲಿ ಬ್ಯಾಚುಲರ್ ಡಿಗ್ರಿ ಮಾಡಿ ನೀವು ಗೌರ್ಮೆಂಟ್ ಜಾಬ್ಸ್ ಅಥವಾ ಬ್ಯಾಂಕಲ್ಲಿ ಜಾಬ್ಸ್ ಎಲ್ಲ ಮಾಡ್ಬೋದು, ಆದರೆ ಪ್ರೈವೇಟ್ ಸೆಕ್ಟ್ರಲ್ಲಿ ಜಾಬ್ ಮಾಡಲಿಕ್ಕೆ ಹೊರಟ್ರೆ ನೀವು ಮಾಸ್ಟರ್ಸ್ ಮಾಡಬೇಕಾಗ್ತದೆ. ಈ ಏನು ಕೋರ್ಸ್ ಅಲ್ಲದೆ BSc ಇನ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅಲ್ಲದೆ ಯು ಮೈಟ್ ಹ್ಯಾವ್ ಟು ಡೂ ಮಾಸ್ಟರ್ಸ್ ಇನ್ ದೀಸ್ ಏನು ಕೋರ್ಸಸ್, ಅಂದರೆ ಮಾಸ್ಟರ್ಸ್ ಇನ್ ಅಗ್ರಿಕಲ್ಚರ್ ಆರ್ ಹಾರ್ಟಿಕಲ್ಚರ್. ಓಕೆ, ಅದಾದ ನಂತರ ನಿಮಗೆ ಬ್ಯಾಂಕಲ್ಲಿ ಜಾಬ್ ಸಿಗ್ತದೆ. ಆ್ಯಕ್ಚುಲಿ ಬ್ಯಾಂಕ್ ಎಕ್ಸಾಮ್ ಬರೀಬೇಕು ಡೆಫಿನೆಟ್ಲಿ. ಸೊ ಬ್ಯಾಂಕ್ ಅಲ್ಲಿ ಸಪರೇಟ್ ಆದಂತಹ ಒಂದು ಕೋಟ ಇರ್ತದೆ. ಯಾರು BSc MSc ಅಗ್ರಿಕಲ್ಚರ್ ಮಾಡಿದ್ದಾರೆ ಅವರಿಗೆ ಒಂದು ಸಪರೇಟ್ ಕೋಟ ಇರ್ತದೆ. ಪ್ರತಿಯೊಂದು ಬ್ಯಾಂಕಲ್ಲಿ ಅಗ್ರಿಕಲ್ಚರ್ ಕೋರ್ಸ್ ಮಾಡಿದವರಿಗೆ ಒಂದು ಜಾಬ್ ಕೊಡಬೇಕು ಅಂತ ಇದೆ. ಓಕೆ, ಅದಲ್ಲದೆ ನೀವು ಸೈಂಟಿಸ್ಟ್ ಅಂದರೆ MSc ಮಾಸ್ಟರ್ಸ್ ಮತ್ತು PhD ಎಲ್ಲ ಮಾಡಿ ಸೈಂಟಿಸ್ಟ್ ಆಗಬಹುದು, ಸೈಂಟಿಫಿಕ್ ಆಫೀಸರ್ಸ್ ಆಗ್ಬೋದು ಬೇರೆ ಬೇರೆ ರಿಸರ್ಚ್ ಇಂಡಸ್ಟ್ರೀಸಲ್ಲಿ, ಐಕಾರ್ ಅಂತಹ ರಿಸರ್ಚ್ ಇಂಡಸ್ಟ್ರೀಸಲ್ಲಿ. ಹಾಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಏನಿದ್ದಾರೆ, ಈಗ ಪ್ರತಿಯೊಂದು ಏನು ಗ್ರಾಮವನ್ನು ನೀವು ಕನ್ಸಿಡರ್ ಮಾಡಿದ್ರೆ, ಪ್ರತಿಯೊಂದು ಟೌನನ್ನು ಕನ್ಸಿಡರ್ ಮಾಡಿದ್ರೆ ಒಂದು ಇಲಾಖೆ ಅಂತ ಹೇಳ್ತಾರಪ್ಪ, ಅಗ್ರಿಕಲ್ಚರ್ ಇಲಾಖೆ ಒಂದು ಇರ್ತದೆ. ಓಕೆ, ಅಂದರೆ ಆ ಜಾಗದಲ್ಲಿರುವಂತಹ ಕಲ್ಚರಿಸ್ಟ್ ಅಥವಾ ಫಾರ್ಮರ್ಸಿಗೆ ಹೆಲ್ಪ್ ಮಾಡುವಂತಹ ಒಂದು ಇಲಾಖೆ ಇರ್ತದೆ. ಸೊ ಅಲ್ಲಿ ಜಾಬ್ ನಿಮಗೆ ಈ ಕೋರ್ಸನ್ನು ಮಾಡಿದರೆ ಸಿಗುವ ಚಾನ್ಸಸ್ ಇರ್ತದೆ. ಓಕೆ, ನಂತರ ಆ್ಯಂಡ್ ಆಫ್ ಕೋರ್ಸ್ ಯು ಕ್ಯಾನ್ ವರ್ಕ್ ಇನ್ ಪ್ರೈವೇಟ್ ಇಂಡಸ್ಟ್ರೀಸಲ್ಲಿ ಫ್ಯಾಕ್ಟ್ರೀಸಲ್ಲೆಲ್ಲ ವರ್ಕ್ ಮಾಡ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಮೆನಿ ಗೌರ್ಮೆಂಟ್ ಜಾಬ್ಸ್ ಯು ಕ್ಯಾನ್ ಟೇಕ್ ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಕೋರ್ಸ್. ಆ್ಯಕ್ಚುಲಿ ಹೇಗೆ ನಿಮಗೆ ಅಗ್ರಿಕಲ್ಚರ್ ಕೋಟ ಇತ್ತೋ ಹಾಗೆ ಅಗ್ರಿಕಲ್ಚರಲ್ಲಿ ಕೋರ್ಸಸ್ ಮಾಡಿದವರಿಗೂ ಸಹ ಬೇರೆ ಬೇರೆ ಗೌರ್ಮೆಂಟ್ ಸೆಕ್ಟರಲ್ಲಿ, ಕೆಲವು ಪ್ರೈವೇಟ್ ಸೆಕ್ಟರಲ್ಲೂ ಕೋಟ ಇರ್ತದೆ. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ದ ಜಾಬ್ಸ್, ಕೆರಿಯರ್ ಆಪ್ಷನ್ಸ್ ಆಫ್ ದಿಸ್ ಕೋರ್ಸ್. ಆ್ಯಂಡ್ ಕೋರ್ಸಸ್ ಮತ್ತು ರ್ಯಾಂಕಿನ ಬಗ್ಗೆ ಎಲ್ಲ, ಮೇಯ್ನಾಗಿ ಕಟ್ ಆಫ್ ರ್ಯಾಂಕಿನ ಬಗ್ಗೆ, ಕಾಲೇಜಸ್ ಬಗ್ಗೆ ಡಿಸ್ಕಸ್ ಮಾಡುವ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಫ್ ಯು ಲೈಕ್ ದಿಸ್ ಕೋರ್ಸ್ ದೆನ್ ಓನ್ಲಿ ಡೂ ದಿಸ್ ಕೋರ್ಸ್. ಬೇರೇನೂ ಗೊತ್ತಿಲ್ಲ ಅಂತ ಹೇಳಿ ಈ ಕೋರ್ಸಿಗೆ ಜಾಯಿನ್ ಆಗೋದ್ರಿಂದ ಈ ಜಾಬ್ಸ್ ಸಿಗೋದಿಲ್ಲ. ಐ ಆಮ್ ಗೋಯಿಂಗ್ ಟು ಬಿ ವೆರಿ ಫ್ರ್ಯಾಂಕ್. ಇಫ್ ಯು ಲೈಕ್ ಹೆಲ್ಪಿಂಗ್ ದ ಫಾರ್ಮರ್ಸ್ ಆಫ್ ಇಂಡಿಯಾ, ಇಫ್ ಯು ಲೈಕ್ performing these agricultural practices, let me tell you, last 4 years in a course ಇದು ಟೋಟಲ್ 4 years in a course. ಆ ಲಾಸ್ಟ್ ಒಂದು ವರ್ಷ ಪ್ರಾಪರ್ ಫೀಲ್ಡ್ ವರ್ಕ್ ಇರ್ತದೆ, ಫುಲ್ ಹೊರಗಡೆ ಹೋಗಿ ನೀವು ಕೆಲಸ ಮಾಡುವಂಥದ್ದು. ಓಕೆ, ಫಸ್ಟ್ 3 years ಯು ಹ್ಯಾವ್ ಟು ಸಿಟ್ ಇನ್ಸೈಡ್ ದ ರೂಮ್, ಕಾಲೇಜ್ ರೂಮ್, ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಕಲಿಯುವಂಥದ್ದು. ಲಾಸ್ಟ್ ಇಯರ್ ಎಂತ ಉಂಟಲ್ವ ಅದು ನೀವು ಫೀಲ್ಡ್ ವರ್ಕ್ ಮಾಡಬೇಕು. ಓಕೆ, ಸೊ ಇದಕ್ಕೆಲ್ಲ ರೆಡಿ ಇದ್ದರೆ ಮಾತ್ರ ಯು ಹ್ಯಾವ್ ಟು ಡೂ ದಿಸ್ ಕೋರ್ಸ್. ಓಕೆ, ನೆಕ್ಸ್ಟ್ ಈಗ ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ಕಾಲೇಜಸ್ ಇದೆ, ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಕಾಲೇಜಸ್ ಇದೆ, ಅದರ ಬಗ್ಗೆ ಡಿಸ್ಕಸ್ ಮಾಡೋ. ಫಸ್ಟಿಗೆ ಹೇಳ್ತೇನೆ, ಯಾವುದೇ ಥರದ ಪ್ರೈವೇಟ್ ಕಾಲೇಜಸ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ ವಿಚ್ ಆಫರ್ಸ್
BSc ಕೋರ್ಸಸ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್. ಸೊ ಎಲ್ಲವೂ ಗೌರ್ಮೆಂಟ್ ಕಾಲೇಜಸ್ಸೇ. ಸೊ ಅದಕ್ಕೆ ನಿಮ್ಮ KCET ರ್ಯಾಂಕ್ ಸ್ಕೋರ್ ಎಲ್ಲ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತುಂಬ ಜನಕ್ಕೆ ಅನ್ಸ್ಬೋದು ಮ್ಯಾಮ್ ಯಾಕೆ ಇದು 4 ಇಯರ್ಸ್ ಕೋರ್ಸ್ ಅಂತ. ಯಾಕಂದರೆ ಇದು ಈ ಥರದ ಕೋರ್ಸಿಗೆ 4 ಇಯರ್ ಕೋರ್ಸಿಗೆ ನಾವು ಆನರ್ಸ್ ಅಂತ ಹೇಳುವಂಥದ್ದು. ಸೊ ಕರ್ನಾಟಕದ ಟಾಪ್ 1 ಅಗ್ರಿಕಲ್ಚರ್ ಕಾಲೇಜ್ ಅಂತ ಹೇಳಿದ್ರೆ ಅದು ಬ್ಯಾಂಗ್ಳೂರಲ್ಲಿ ಇರುವಂತಹ GKVK ಕ್ಯಾಂಪಸ್ಸಲ್ಲಿರುವಂತಹ ಕಾಲೇಜ್ ಆಫ್ ಅಗ್ರಿಕಲ್ಚರ್. ಸೊ ಇದು ಟಾಪ್ 1 ಇರುವಂಥದ್ದು. ಸೊ ಇದರ ಕಟ್ ಆಫ್ ರ್ಯಾಂಕ್ ಇಲ್ಲಿ ನಾನು ಹಾಕಿದ್ದೇನೆ. ಆಲ್ಮೋಸ್ಟ್ ಎಲ್ಲ ಕಟ್ ಆಫ್ ರ್ಯಾಂಕ್ ಇಲ್ಲಿದೆ. ಸೊ ನಿಮಗೆ ನಿಮ್ಮ ಕೋಡ್, ಕಾಸ್ಟಿನ ಕ್ಯಾಟಗರಿಯೋ ಅಥವಾ ಕನ್ನಡ ಮೀಡಿಯಂ, ರೂರಲ್, ಏನು ಗಡಿನಾಡ ಕನ್ನಡಿಗರು, ಇದರ ಕೋಟಾದ ಕೋಡ್ ನಿಮಗೆ ಗೊತ್ತಿರಬೇಕು. ಸೊ 1G ಅವರಿಗೆ 10,000 ರ್ಯಾಂಕ್. ಇದು ಫಸ್ಟ್ ಆಫ್ ಆಲ್ ಈಗ ರ್ಯಾಂಕ್ ಏನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇದು ಲಾಸ್ಟ್ ಇಯರ್ ಅಂದರೆ KCET 2024 2024 ಮಾಕ್ ರೌಂಡಿನ ಕಟ್ ಆಫ್ ರ್ಯಾಂಕ್ ಇದು. ಓಕೆ, ಲಾಸ್ಟ್ ರೌಂಡ್ ಅಲ್ಲ, ಮಾಕ್ ರೌಂಡ್ ಅಂದರೆ ಫಸ್ಟಿಗಿಂತಲೂ ಸ್ವಲ್ಪ ಮುಂಚೆ ಮಾಕ್ ರೌಂಡ್ ಇರ್ತದೆ. ಆ ಮಾಕ್ ರೌಂಡ್ ಏನಿದೆ ಅಂದರೆ ಜಸ್ಟ್ ಬಿಫೋರ್ ದ ಫಸ್ಟ್ ರೌಂಡ್, ಅದರ ಕಟ್ ಆಫ್ ರ್ಯಾಂಕ್. ಓಕೆ, ಸೊ 1G ಕ್ಯಾಟಗರಿ ಅವ್ರದ್ದು ಕಟ್ ಆಫ್ ರ್ಯಾಂಕ್ 10,191 ಆಗಿತ್ತು. ರೂರಲ್ ಪುನಃ 10,000, 2G 7,000, 8,000, 9,000 ಕಾಣಿಸ್ತಾ ಇದ್ದಲ್ಲಿ ನಿಮಗೆ. 2BG 2BK ಅವರ ಎಲ್ಲರ ಕಟ್ ಆಫ್ ರ್ಯಾಂಕ್ ಇಲ್ಲಿ ಇದೆ. ಬೇಗ ಬೇಗ ಸ್ಕ್ರೀನ್ಶಾಟನ್ನು ತಗೊಂಡು ಹೋಗಿ. ಜನರಲ್ ಮೆರಿಟ್ ಅಂದರೆ ಏನೂ ಯಾವುದೇ ಕ್ಯಾಟಗರಿಗೆ ಬಿಲಾಂಗ್ ಆಗದೇ ಇರುವಂಥವರು ಜನರಲ್ ಮೆರಿಟು, ಅವರ ರ್ಯಾಂಕ್ 4,692 ಇರಬೇಕು ಟು ಎಂಟರ್ ಇಂಟು GKVK ಫಾರ್ ಬ್ಯಾಚುಲರ್ಸ್ ಇನ್ ಅಗ್ರಿಕಲ್ಚರ್. ಪುನಃ ಇದೇ ಕಾಲೇಜ್ GKVK ಕ್ಯಾಂಪಸ್ಸಲ್ಲಿ ಇನ್ನೊಂದು ಕೋರ್ಸ್ ಆಫರ್ ಮಾಡ್ತದೆ ಇದೇ ಕಾಲೇಜು, ದ್ಯಾಟ್ ಈಸ್ BSc ಇನ್ ನ್ಯೂಟ್ರಿಷನ್ ಅಂತ ಏನೋ ಹೇಳಿ. ಸೊ ಇದು ಆ್ಯಕ್ಚುಲಿ ನಾನು ಹೇಳಬಾರ್ದಿಲ್ಲಿ, ಬಟ್ ಇದೇ ಕಾಲೇಜ್ ಇದೊಂದು ಕೋರ್ಸ್ ಆಫರ್ ಮಾಡುವ ಕಾರಣ ಇದರ ಬಗ್ಗೆ ಸಹ ಇಲ್ಲಿ ಕಟ್ ಆಫ್ ರ್ಯಾಂಕನ್ನು ಹಾಕಿದ್ದೇನೆ. ಪುನಃ ಮಾಕ್ ರ್ಯಾಂಕ್ ಇದು. ಓಕೆ, ನೆಕ್ಸ್ಟ್ ಅಗ್ರಿಕಲ್ಚರ್ ಕಾಲೇಜ್ ಬರೋದು ಮಂಡ್ಯ ಕಾಲೇಜ್ ಆಫ್ ಅಗ್ರಿಕಲ್ಚರ್ VC ಫಾರ್ಮ್ ಅಂತ. ಅಗ್ರಿಕಲ್ಚರ್ BSc ಆನರ್ಸ್ ಮಂಡ್ಯ. ಸೊ ಇಲ್ಲಿ ಪುನಃ ಮಾಕ್ ರೌಂಡಿನ ಕಟ್ ಆಫ್ ರ್ಯಾಂಕು 1Gಗೆ 15,000 ಹೋಗಿದೆ. ಜನರಲ್ ಮೆರಿಟ್ 11,328ಗೆ ಹೋಗಿದೆ. ಸೊ ಇದರಿಂದ ಗೊತ್ತಾಗ್ತದೆ GKVK ಬ್ಯಾಂಗ್ಳೂರ್ ಕ್ಯಾಂಪಸ್ ಏನಿದೆ ದಟ್ ಈಸ್ ಅ ಟಾಪ್ 1 ಇನ್ ಕರ್ನಾಟಕ. ಓಕೆ, ಸೊ ಬೇರೆ ಬೇರೆ ಕಟ್ ಆಫ್ ರ್ಯಾಂಕ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಬೇಗ ಬೇಗ ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಎಲ್ಲ ಡಿಸ್ಕಸ್ ಮಾಡಿದ್ರೆ ಬೇರೆ ಮಕ್ಕಳಿಗೆ ಬೋರ್ ಆಗಬಹುದು. ಪುನಃ ನೆಕ್ಸ್ಟ್ ಇದು ಬೇಡ. ಎಸ್, ಸೊ ಹಾಸನ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಏನಿದೆ ಹಾಸನಲ್ಲಿ, ಇಲ್ಲಿ ಸಹ ಯು ಕ್ಯಾನ್ ಡೂ ಬ್ಯಾಚುಲರ್ಸ್ ಇನ್ ಅಗ್ರಿಕಲ್ಚರ್. ಸೊ ಇದರ ಕಟ್ ಆಫ್ ರ್ಯಾಂಕ್ ಇಲ್ಲಿದೆ ನೋಡಿ, 13,568 ಫಾರ್ 1G. ಜನರಲ್ ಮೆರಿಟ್ ಏನೋ ಕೋಟ ಇಲ್ಲದವರಿಗೆ 10,825 ವಾಸ್ ಅ ರ್ಯಾಂಕ್, ಕಟ್ ಆಫ್ ರ್ಯಾಂಕ್ ಆಫ್ ಮಾಕ್ ರೌಂಡ್ ಇನ್ 2024. ಇದೇ ಕಾಲೇಜ್ ಇನ್ನೊಂದು ಕೋರ್ಸ್ ಆಫರ್ ಮಾಡ್ತದೆ, ದಟ್ ಇಸ್ AB BTech ಅಂತ. ಸೊ ಅದರ ಕಟ್ ಆಫ್ ರ್ಯಾಂಕ್ ಇಲ್ಲಿ ಹಾಕಿದ್ದೇನೆ. ಸೊ ವಿ ಡಿಸ್ಕಸ್ GKVK ಬ್ಯಾಂಗ್ಳೂರ್, ಹಾಸನ್. ನೆಕ್ಸ್ಟ್ ಸೆರಿಕಲ್ಚರ್ ಕಾಲೇಜ್ ಆಫ್ ಚಿಕ್ಕಬಳ್ಳಾಪುರ. ಈ ಕಾಲೇಜ್ ಸೆರಿಕಲ್ಚರ್ ಕೋರ್ಸನ್ನು ಸಹ ಆಫರ್ ಮಾಡ್ತದೆ, ವಿಚ್ ಇಸ್ ಆಫ್ 4 ಇಯರ್ಸ್ ಆನರ್ಸ್. ಅದಲ್ಲದೆ ಅಗ್ರಿಕಲ್ಚರ್ BSc ಕೋರ್ಸನ್ನು ಸಹ ಇದೇ ಕಾಲೇಜ್ ಆಫರ್ ಮಾಡ್ತದೆ. 1G ಅವರ ರ್ಯಾಂಕ್ ಇಲ್ಲಿದೆ ನೋಡಿ. 1K ಅಂದರೆ ಕನ್ನಡ ಮೀಡಿಯಂ ಕೋಟ ಇದೊಂದು. ಜನರಲ್ ಮೆರಿಟ್ನವರಿಗೆ 15,272 ರ್ಯಾಂಕ್ ಬರಬೇಕಿತ್ತು 2024 ಇಂದ ಮಾಕ್ ರೌಂಡ್. ನೆಕ್ಸ್ಟ್ ಸೆರಿಕಲ್ಚರ್ ಈಗಷ್ಟೇ ಹೇಳಿರುವ ಹಾಗೆ ಬೇಕಾದವರು ತಗೊಳ್ಬೋದು ಸೆರಿಕಲ್ಚರ್ ಮಾಡಬೇಕು ಅಂದರೆ. ನೆಕ್ಸ್ಟ್, ಸೊ ಇಲ್ಲಿವರೆಗೆ ಹಾಸನ ಆಯಿತು, ಚಿಕ್ಕಬಳ್ಳಾಪುರ ಆಯಿತು, ಅದಕ್ಕೂ ಮುಂಚೆ GKVK ಬ್ಯಾಂಗ್ಳೂರ್ ಆಯಿತು. ಶಿವಮೊಗ್ಗದಲ್ಲಿ ಒಂದು ಅಗ್ರಿಕಲ್ಚರ್ ಕಾಲೇಜ್ ಇದೆ. ಸೊ ಇಲ್ಲಿಯ ಕಟ್ ಆಫ್ ರ್ಯಾಂಕ್ 1G ಅವರಿಗೆ 14,435, GMEಗೆ ಅರೌಂಡ್ 11,000. 11,000 ಸ್ವಲ್ಪ ಚೇಂಜ್ ಇದೆಯಾ ಅಂತ. ಹೌದು ಸರಿ, ಕರೆಕ್ಟ್ 11,000. ಐ ರೆಡ್ ಇಟ್ ಬೈ ಮಿಸ್ಟೇಕ್, ವಾಸ್ ಅಬೌಟ್ ಟು ರೀಡ್ 1 lakh ಅಲ್ಲ, 11,199 ವಾಸ್ ದ ಕಟ್ ಆಫ್ ರ್ಯಾಂಕ್ ಲಾಸ್ಟ್ ಇಯರ್ ಇದು ಮಾಕ್ ರೌಂಡಲ್ಲಿ. ಓಕೆ, ಸೊ ಬೇರೆಯವರ ಕಟ್ ಆಫ್ ರ್ಯಾಂಕ್ ನೋಡಿ. ಇದು ಈ ವರ್ಷ ಸಹ ಇಟ್ ಇಸ್ ಗೋಯಿಂಗ್ ಟು ಬಿ ಸಿಮಿಲರ್ ರ್ಯಾಂಕ್. ಇನ್ನೂ ಜಾಸ್ತಿ ಆಗ್ಬೋದು, ಅಂದರೆ ಲೈಕ್ ಯು ಆರ್ ಇನ್ ದ ಸೇಫರ್ ಸೈಡ್. ಯಾಕಂದರೆ ದಿಸ್ ಇಸ್ ಅ ಮಾಕ್ ರೌಂಡ್. ಇದು ಫಸ್ಟ್ ಸೆಕೆಂಡ್ ಥರ್ಡ್ ಲಾಸ್ಟ್ ರೌಂಡಲ್ಲ, ಇದು ಫಸ್ಟ್ಗಿಂತಲೂ ಮುಂಚಿನ ರೌಂಡಿನ ರ್ಯಾಂಕ್ ಇದು. ನೆಕ್ಸ್ಟ್, ಬಾಗಲಕೋಟೆಯಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಇದೆ. ಸೊ ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ನಡುವೆ ಸ್ವಲ್ಪ ಡಿಫ್ರೆನ್ಸ್ ಇರುವಂಥದ್ದು. ಅಗ್ರಿಕಲ್ಚರ್ ಅಂದರೆ ಎಲ್ಲವೂ ಬರ್ತದೆ, ಹಾರ್ಟಿಕಲ್ಚರ್ ಅಂದರೆ ಸ್ಪೆಸಿಫಿಕ್ ಆಗಿ
ಕ್ರಾಪ್ ಫಾರ್ಮ್ಸ್ ಅಂಥದ್ದೆಲ್ಲ. ಓಕೆ, ನಂತರ ಇಲ್ಲಿ ಹಾರ್ಟಿಕಲ್ಚರ್ ಕಾಲೇಜಿನ ಕಟ್ ಆಫ್ ನೋಡಿ, GMಗೆ 18,815 ಜನರಲ್ ಮೆರಿಟ್ನವರಿಗೆ, ಉಳಿದವರ ರ್ಯಾಂಕ್ ಇಲ್ಲಿ ಹಾಕಿದ್ದೇನೆ, ಸ್ಕ್ರೀನ್ಶಾಟನ್ನು ತೆಗಿಬಹುದು. ನಂತರದ ಕಾಲೇಜ್ ಬೀದರ್ನ ಕಾಲೇಜ್ ಆಫ್ ಹಾರ್ಟಿಕಲ್ಚರ್, ಪುನಃ ಜನರಲ್ ಮೆರಿಟ್ನವರಿಗೆ 18,582 ರ್ಯಾಂಕ್ ಬರಬೇಕಿತ್ತು ಪ್ರೀವಿಯಸ್ ಇಯರ್ ಮಾಕ್ ರೌಂಡಲ್ಲಿ, ಆ್ಯಂಡ್ ಉಳಿದವರ ರ್ಯಾಂಕ್ ಇದೆ ಇಲ್ಲಿ. ಆ್ಯಂಡ್ ದೆನ್ ಪುನಃ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಇನ್ ಬೆಳ್ಗಾಂ, ಗೋಕಾಕ್ ತಾಲೂಕಲ್ಲಿರುವಂಥದ್ದು, ಜನರಲ್ ಮೆರಿಟ್ನವರಿಗೆ 26,794 ರ್ಯಾಂಕ್ ಇದ್ರೂ ಸಹ ಸಿಗ್ತಾ ಇತ್ತು ಈ ಕಾಲೇಜಲ್ಲಿ. ನೆಕ್ಸ್ಟ್ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಕೋಲಾರಲ್ಲಿ, ಇಲ್ಲಿ ಜನರಲ್ ಮೆರಿಟ್ನವರಿಗೆ 29,000 ರ್ಯಾಂಕ್ ಬಂದರೂ ಸಿಗ್ತಾ ಇತ್ತು ಲಾಸ್ಟ್ ಇಯರ್ ಮಾಕ್ ರೌಂಡಲ್ಲಿ. ಸೊ ಈ ರೌಂಡಲ್ಲಿ ಈ ಸಲ ಏನು ಸಿಮಿಲರ್ ರ್ಯಾಂಕ್ ಅಥವಾ ಇವನ್ 30,000 ಬಂದರೂ ಸಹ ಸೆಕೆಂಡಾ ಥರ್ಡ್ ರೌಂಡಾ ಅಥವಾ ಕೆಲವೊಮ್ಮೆ ಫಸ್ಟ್ ರೌಂಡಲ್ಲೂ ನಿಮಗೆ ಈ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಓಕೆ, ಸೊ ಬಿಕಾಸ್ ಇಟ್ ಇಸ್ ಆಫ್ ಮಾಕ್ ರೌಂಡ್ ಆಫ್ ಲಾಸ್ಟ್ ಇಯರ್. ನೆಕ್ಸ್ಟ್ ಮೈಸೂರಲ್ಲಿರೋ ಕಾಲೇಜ್ ಆಫ್ ಹಾರ್ಟಿಕಲ್ಚರಲ್ಲಿ GM ಜನರಲ್ ಮೆರಿಟ್ನವರಿಗೆ ಲಾಸ್ಟ್ ಇಯರ್ 22,465 ಸಿಕ್ಕಿದ್ರೆ ಸಾಕಾಗ್ತಿತ್ತು. ಸೊ ದಿಸ್ ಇಯರ್ ಆಲ್ಸೋ ಇಟ್ ಇಸ್ ಗೋಯಿಂಗ್ ಟು ಬಿ ಸಿಮಿಲರ್. ಸೊ ಅರೌಂಡ್ 22 ಇಂದ ಹಿಡಿದು 26 ವರೆಗೆ ಸಿಕ್ಕಿದ್ರೆ ನಿಮಗೆ ಸಿಗ್ತದೆ ಈ ಕಾಲೇಜಲ್ಲಿ. ಓಕೆ, ರ್ಯಾಂಕ್ ಅಗ್ರಿಕಲ್ಚರ್ BSc ರ್ಯಾಂಕ್. ನೆಕ್ಸ್ಟ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿರುವಂತಹ ಶಿರ್ಸಿಯಲ್ಲಿ BSc ಬ್ಯಾಚುಲರ್ಸ್ ಇನ್ ಹಾರ್ಟಿಕಲ್ಚರ್ ಹೇಳೋ ಕೋರ್ಸ್ ಇದೆ ಪುನಃ. ಸೊ ರ್ಯಾಂಕ್ 29,000 ರ್ಯಾಂಕ್ ಜನರಲ್ ಮೆರಿಟ್ನವರಿಗೆ ಬಂದರೆ ಇಲ್ಲಿ ಮಾಕ್ ರೌಂಡಲ್ಲಿ ಸಿಕ್ಕಿತ್ತು ಲಾಸ್ಟ್ ಇಯರ್. ಸೊ ಈ ವರ್ಷ ಸಹ ಇಟ್ ಇಸ್ ಗೋಯಿಂಗ್ ಟು ಬಿ ಸಿಮಿಲರ್, ಆ್ಯಂಡ್ ಇವನ್ ಇಫ್ ಯು ಗೆಟಿಂಗ್ ಲಿಟಲ್ ಮೋರ್ ರ್ಯಾಂಕ್ ಅಂದರೆ 29.5 ಈ ಥರ ಎಲ್ಲ ಸಿಕ್ಕಿದ್ರೆ ಈ ಕಾಲೇಜಲ್ಲಿ ನಿಮಗೆ ಸಿಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಕಟ್ ಆಫ್ ಸ್ಕೋರ್ ಚೇಂಜ್ ಆಗಿರ್ಬೋದು, ಈ ಸಲ ಕಟ್ ಆಫ್ ಜಾಸ್ತಿ ಹೋಗಿರ್ಬೋದು, ಆದರೆ ರ್ಯಾಂಕ್ ಇಸ್ ಗೋಯಿಂಗ್ ಟು ರಿಮೇನ್ ಆಲ್ಮೋಸ್ಟ್ ಸೇಮ್ ಅಲ್ವಾ. ಸೊ ಯು ಕ್ಯಾನ್ ಟ್ರಸ್ಟ್ ರಿಲೈ ಆನ್ ದಿಸ್. ಇದು ನಾನು ಕೊಡುವಂತಹ ನಾನು ಓನ್ ಮಾಡಿ ಕೊಟ್ಟಿರುವಂತಹ ರ್ಯಾಂಕ್ ಅಲ್ಲ, ಇದು ಗೌರ್ಮೆಂಟ್ನವರು ಲಾಸ್ಟ್ ಇಯರ್ ರಿಲೀಸ್ ಮಾಡಿರುವಂತಹ ಒಂದು ರ್ಯಾಂಕಿನ ಲಿಸ್ಟ್ ನಿಮಗೆ ಇಂಟರ್ನೆಟ್ಟಲ್ಲಿ ಫ್ರೀ ಆಗಿ ಸಿಗ್ತದೆ ಇದು. ಓಕೆ, ನಂತರ ಹಾರ್ಟಿಕಲ್ಚರ್ ಬ್ಯಾಚುಲರ್ಸ್ ಮೂಡಿಗೆರೆ GM ಜನರಲ್ ಮೆರಿಟ್ನವರಿಗೆ 24,000 ರ್ಯಾಂಕ್ ಸಿಕ್ಕಿದ್ರೆ ಇಲ್ಲಿ ಈ ಕಾಲೇಜಲ್ಲಿ ಸಿಗ್ತದೆ. ಉಳಿದಂತಹ ರ್ಯಾಂಕ್ ಇಲ್ಲಿ ನೀವು ನೋಡಬಹುದು. ಸೊ ನೆಕ್ಸ್ಟ್ ಹಿರಿಯೂರು, ಪುನಃ ಹಾರ್ಟಿಕಲ್ಚರ್ನ ಕಾಲೇಜ್, ಇದು ಸಹ ಜನರಲ್ ಮೆರಿಟ್ನವರಿಗೆ ಅರೌಂಡ್ 19,800 ರ್ಯಾಂಕ್ ಬರಬೇಕು ಟು ಎಂಟರ್ ಇನ್ ಟು ದಿಸ್ ಕಾಲೇಜ್, ಆ್ಯಂಡ್ ಅಗೇನ್ ದಿಸ್ ವಾಸ್ ಇನ್ ಮಾಕ್ ಲಾಸ್ಟ್ ಇಯರ್ 2024. ನೆಕ್ಸ್ಟ್ ಹಿರಿಯೂರಲ್ಲಿ ಸೇಮ್ ಅಲ್ವಾ ಇದು, ಯಾ ದಿಸ್ ಆಲ್ಸೋ ಹಿರಿಯೂರ್, ದಿಸ್ ಆಲ್ಸೋ ಹಿರಿಯೂರ್. ಓ, ದಿಸ್ ಇಸ್ ಅಗ್ರಿಕಲ್ಚರ್, ದಿಸ್ ಇಸ್ ಹಾರ್ಟಿಕಲ್ಚರ್. ದಿಸ್ ಹಿರಿಯೂರಿನ ಇದು ಅಗ್ರಿಕಲ್ಚರ್ನ ಕಟ್ ಆಫ್ ರ್ಯಾಂಕ್, ಇದು ಹಾರ್ಟಿಕಲ್ಚರ್ನ ಕಟ್ ಆಫ್ ರ್ಯಾಂಕ್. ಹಿರಿಯೂರಲ್ಲಿ 2 ಕೋರ್ಸ್ ಇದೆ, ಹಾರ್ಟಿಕಲ್ಚರ್ ಸಹ ಇದೆ, ಅಗ್ರಿಕಲ್ಚರ್ ಸಹ ಇದೆ. ಈ 2 ಕೋರ್ಸಿನ ಕಟ್ ಆಫ್ ರ್ಯಾಂಕನ್ನು ನಾನಿಲ್ಲಿ ಹಾಕಿದ್ದೇನೆ. ನೆಕ್ಸ್ಟ್ ಧಾರವಾಡಿನ ಅಗ್ರಿಕಲ್ಚರ್ ಕಾಲೇಜ್ 8,000 ರ್ಯಾಂಕ್ ಬರಬೇಕು ಫಾರ್ ಜನರಲ್ ಮೆರಿಟ್ನವರಿಗೆ ಟು ಎಂಟರ್ ಇನ್ ಟು ದಿಸ್ ರ್ಯಾಂಕ್. ಸೊ ಈ ರ್ಯಾಂಕನ್ನು ನೋಡಿ ನೀವು ಕನ್ಸಿಡರ್ ಮಾಡ್ಬೋದು. ಮೇ ಬಿ GKVKಯ ನಂತರ ವಿ ಕ್ಯಾನ್ ಕನ್ಸಿಡರ್ ದಿಸ್ ಆ್ಯಸ್ ಅ ಗುಡ್ ಕಾಲೇಜ್ ಅಲ್ವಾ. ಆ್ಯಂಡ್ ದೆನ್ ವಿಜಯಪುರದ ಅಗ್ರಿಕಲ್ಚರ್ BSc ಕಾಲೇಜ್ ಜನರಲ್ ಮೆರಿಟ್ನವರಿಗೆ 15,000, ಉಳಿದವರ ರ್ಯಾಂಕ್ ಇಲ್ಲಿ ಹಾಕಿದ್ದೇನೆ, ಸ್ಕ್ರೀನ್ಶಾಟ್ ತಗೊಳ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಹಾವೇರಿ ಡಿಸ್ಟ್ರಿಕ್ಟಿನಲ್ಲಿ ಏನು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇದೆ, ವಿಚ್ ಇಸ್ ಆಫರಿಂಗ್ ಬ್ಯಾಚುಲರ್ಸ್ ಇನ್ ಅಗ್ರಿಕಲ್ಚರ್. ಜನರಲ್ ಮೆರಿಟ್ನವರಿಗೆ ಅರೌಂಡ್ 20,000 ರ್ಯಾಂಕ್ ಬರಬೇಕು, ಉಳಿದವರ ರ್ಯಾಂಕ್ ಇಲ್ಲಿ ಹಾಕಿದ್ದಾರೆ. ಸೊ ಸ್ಕ್ರೀನ್ಶಾಟನ್ನು ತೆಗಿಬೋದು. ಆ್ಯಂಡ್ ನೆಕ್ಸ್ಟ್ ರಾಯಚೂರಿನ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಜನರಲ್ ಮೆರಿಟ್ನವರಿಗೆ ಅರೌಂಡ್ 7,473, ಅಗೇನ್ ಇದು ಮಾಕ್ ರೌಂಡಲ್ಲಿ. ಆ್ಯಂಡ್ ನಂತರ ಯಾದಗಿರಿಯ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಜನರಲ್ ಮೆರಿಟ್ನವರಿಗೆ ಅರೌಂಡ್ 9,000 ರ್ಯಾಂಕ್ ಬರಬೇಕು ಟು ಎಂಟರ್ ಇನ್ ಟು ದಿಸ್ ಕಾಲೇಜ್, ಉಳಿದವರ ರ್ಯಾಂಕ್ ಇಲ್ಲಿದೆ. ನೆಕ್ಸ್ಟ್ ಕಲಬುರ್ಗಿಯ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಫಾರ್ ಬ್ಯಾಚುಲರ್ಸ್ ಇನ್ ಅಗ್ರಿಕಲ್ಚರ್ 16,000 ವಾಸ್ ಕಟ್ ಆಫ್ ರ್ಯಾಂಕ್, ಉಳಿದವರ ರ್ಯಾಂಕ್ ಇಲ್ಲಿ ಹಾಕಿದ್ದಾರೆ. 1G 24,000, 2AG 21,000, SCG 25,000. ಸೊ ನೆಕ್ಸ್ಟ್ ಬ್ಯಾಂಗ್ಳೂರಿನ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಜನರಲ್ ಮೆರಿಟ್ನವರಿಗೆ ಅರೌಂಡ್ 11,000 ಬರಬೇಕು, ಉಳಿದವರ ರ್ಯಾಂಕ್ ಇಲ್ಲಿ ಕಾಣಿಸ್ತಾ ಇದೆ, ಸ್ಕ್ರೀನ್ಶಾಟನ್ನು ತೆಗಿಬಹುದು. ಆ್ಯಂಡ್ ವಿ ಆರ್ ಆಲ್ಮೋಸ್ಟ್ ಎಟ್ ದ ಲಾಸ್ಟ್. ಚಾಮರಾಜನಗರದ ಕಾಲೇಜ್ ಆಫ್ ಅಗ್ರಿಕಲ್ಚರ್, ಇದು ಪುನಃ ಆನರ್ಸ್, 17,000 ರ್ಯಾಂಕ್ ಸಿಕ್ಕಿದ್ರೆ ಸಾಕಾಗಿತ್ತು ಲಾಸ್ಟ್ ಇಯರ್ ಜನರಲ್ ಮೆರಿಟ್ನವರಿಗೆ, ಉಳಿದವರ ರ್ಯಾಂಕ್ ಇನ್ನೂ ಜಾಸ್ತಿ ಹೋಗಿದೆ ಆ್ಯಸ್ ಯು ಕ್ಯಾನ್ ಸಿ. ಆ್ಯಂಡ್ ನೆಕ್ಸ್ಟ್ ಇಸ್ ಆಫ್ ಶಿವಮೊಗ್ಗದ
ಕಲ್ಚರ್ BSc ಕಾಲೇಜ್ ಪುನಃ 14,473 ಸಿಕ್ಕಿರೋ ಸಾಕಾಗಿತ್ತು ಜನರಲ್ ಮೆರಿಟ್ನವರಿಗೆ. 1G 2AG ಅವರ ರ್ಯಾಂಕನ್ನು ಇಲ್ಲಿ ಹಾಕಿದ್ದಾರೆ, ವಿಚ್ ಇಸ್ ಅರೌಂಡ್ ಸೇಮ್ ಅಲ್ವಾ. ನೆಕ್ಸ್ಟ್ ಶಿವಮೊಗ್ಗದಲ್ಲಿ ಹಾರ್ಟಿಕಲ್ಚರ್ನ ಕಾಲೇಜ್ ಇದೆ. ವೆರಿ ಸಿಮಿಲರ್ ಕಟ್ ಆಫ್ ರ್ಯಾಂಕ್ ಇದೆ ನೋಡಿ, 24,811 ಫಾರ್ GM, 1G 33,000 ಆ್ಯಂಡ್ ರೆಸ್ಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಆ್ಯಂಡ್ ದೆನ್ ವಿ ಹ್ಯಾವ್ ಕೊಪ್ಪಳದಲ್ಲಿ ಒಂದು ಗಂಗಾವತಿಯಲ್ಲಿ ಏನು BSc ಇನ್ ಅಗ್ರಿಕಲ್ಚರ್ ಕಾಲೇಜ್ ಕೋರ್ಸನ್ನು ಆಫರ್ ಮಾಡ್ತದೆ. ಈ ಕಾಲೇಜ್ 15,000 ಜನರಲ್ ಮೆರಿಟಿಗೆ ಬರಬೇಕು. 2AG 20,000, 3BG 15,000 ಅಗೈನ್. ಸೊ ರ್ಯಾಂಕ್ ಇಸ್ ವೆರಿ ಸಿಮಿಲರ್. ಆ್ಯಂಡ್ ದೆನ್ ಬೆಳ್ಳಾರಿಯ ಅಗ್ರಿಕಲ್ಚರ್ ಕಾಲೇಜ್, BSc ಇನ್ ಅಗ್ರಿಕಲ್ಚರ್ ಕಾಲೇಜ್ 15,000 ಕಟ್ ಆಫ್ ರ್ಯಾಂಕ್ ಫಾರ್ GM. ಉಳಿದವ್ರದ್ದು ನೋಡ್ಬೋದು 19,000, 20,000, 19,000 ಅಗೈನ್. ಸೊ ಆಲ್ಮೋಸ್ಟ್ ಸಿಮಿಲರ್ ಕಟ್ ಆಫ್ ರ್ಯಾಂಕ್ ಇತ್ತು ಮಾಕಲ್ಲಿ. ಆ್ಯಂಡ್ ದೆನ್ ಅಲ್ಮೇಲಾದಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಆಫ್ ಹಾರ್ಟಿಕಲ್ಚರಲ್ಲಿ ಒಂದು ಕೋರ್ಸ್ ಇದೆ ವಿಚ್ ಇಸ್ ಆನ್ BSc ಇನ್ ಹಾರ್ಟಿಕಲ್ಚರ್. ಸೊ ಇದರ ಕಟ್ ಆಫ್ ರ್ಯಾಂಕ್ GMಗೆ 32,000 ಆ್ಯಂಡ್ ಅದರ್ ಕ್ಯಾಟಗರಿ ಆಲ್ಸೋ ಇಫ್ ಯು ಸಿ ದೇ ಹ್ಯಾವ್ ಗಾಟ್ ವೆರಿ ಸಿಮಿಲರ್. ದೇಯರ್ ಕಟ್ ಆಫ್ ರ್ಯಾಂಕ್ ಇಸ್ ಆಲ್ಸೋ ವೆರಿ ಸಿಮಿಲರ್. ಆ್ಯಂಡ್ ಇದಿಷ್ಟು ಅಗ್ರಿಕಲ್ಚರ್, BSc ಇನ್ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ನ ಕೋರ್ಸಸ್, ಅವುಗಳ ಕಟ್ ಆಫ್ ರ್ಯಾಂಕ್ ಯಾವ್ಯಾವ ಪ್ಲೇಸಲ್ಲಿ ಇದೆ ಅಂತ. ಇದಲ್ಲದೆ KCT ರ್ಯಾಂಕಿಂದ ನೀವು ಯು ಕ್ಯಾನ್ ಡೂ ಬ್ಯಾಚುಲರ್ಸ್ ಇನ್ ಫಾರೆಸ್ಟ್ರಿ, ಸೆರಿಕಲ್ಚರ್, ನ್ಯೂಟ್ರಿಷನ್ ಆ್ಯಂಡ್ ಫೊರೆನ್ಸಿಕ್ ಸೈನ್ಸ್ ಆ್ಯಂಡ್ ಇವನ್ ಮೋರ್. ಓಕೆ, ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.